ಆನೇಕಲ್ ತಾಲೂಕಿನ ಮುತ್ತನಾಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳಿಬೊಮ್ಮಸಂದ್ರ ಗ್ರಾಮದಲ್ಲಿ ನೂತನ ನ್ಯಾಯಬೆಲೆ ಅಂಗಡಿಯ ಕಟ್ಟಡಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕ ಬಿ ಶಿವಣ್ಣರವರು ಹಾಗೂ ಮುತ್ತನಾಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸರಳಾ ದಶರಥ್ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು. ಇನ್ನು ಈ ವೇಳೆ ಮುತ್ತನಾಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸರಳಾ ದಶರಥ್ ರವರು ಮಾತನಾಡಿ, ಪಂಚಾಯಿತಿ ಅನುದಾನದಲ್ಲಿ ಹಳಿಬೊಮ್ಮಸಂದ್ರ ಗ್ರಾಮದಲ್ಲಿ ನೂತನ ನ್ಯಾಯಬೆಲೆ ಅಂಗಡಿಯ ಕಟ್ಟಡ ನಿರ್ಮಾಣಕ್ಕೆ ಮುಂದಾಗಿದ್ದೇವೆ ಎಂದರು. ಈಗಾಗಲೇ ಮುತ್ತನಾಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮಿಸುತ್ತಿದ್ದೇವೆ ಎಂದು ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ಮುತ್ತನಾಲೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ನಾಗರಾಜು, ಸದಸ್ಯರಾದ ತೇಜಸ್ವಿನಿ ಶ್ರೀನಿವಾಸ್ ರೆಡ್ಡಿ, ಶುಭ ಶ್ರೀಧರ್, ಮೋಹನ್ ಬಾಬು, ಮುಖಂಡರಾದ ಗುಡ್ಡಹಟ್ಟಿ ರಘುಪತಿ ರೆಡ್ಡಿ, ಎವಿ ರಾಜಪ್ಪ, ಸೋಮಶೇಖರ್ ರೆಡ್ಡಿ, ಮೋಹನ್ ಬಾಬು, ಮುರುಗೇಶ್, ಶ್ರೀನಿವಾಸ್ ರೆಡ್ಡಿ, ರಾಜಣ್ಣ, ಮುನಿರಾಜು, ನವೀನ್, ಪುರುಷೋತ್ತಮ್ ರೆಡ್ಡಿ, ಶಶಿಕಾಂತ್, ಮುತ್ತನಾಲೂರು ನವೀನ್ ರವರು ಗ್ರಾಮಸ್ಥರು ಭಾಗವಹಿಸಿದ್ದರು. ಈ ದಿನ ನಮ್ಮ ಹಳಿಬೊಮ್ಮಸಂದ್ರ ಗ್ರಾಮದಲ್ಲಿ ಗುದ್ದಲಿ ಪೂಜೆ ಇಟ್ಕೊಂಡಿದ್ವಿ. ಗುದ್ದಲಿ ಪೂಜೆ ಕಾರ್ಯಕ್ರಮಕ್ಕೆ ನಮ್ಮ ಶಾಸಕರಾದಂಥ ಬಿ ಶಿವಣ್ಣವರು ಬಂದಿದ್ದರು. ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದನ ತಿಳಿಸ್ತಾ ಇದ್ದೀನಿ. 15 ಫೈನಾನ್ಸ್ ಮತ್ತು ವರ್ಗ 1ರಲ್ಲಿ ಕಾಮಗಾರಿ ಇದರಲ್ಲಿ ಸೊಸೈಟಿ ಇದಕ್ಕೆ ಅಕ್ಕಿ ಕೊಡೋ ಕಟ್ಟಡಕ್ಕೆ ನಾವು ಏನು ನೇಮಕ ಮಾಡ್ಕೊಂಡಿದ್ವಿ. ಅದರಲ್ಲಿ ಸರ್ಕಾರಿ ಜಾಗವನ್ನು ನಿಗದಿಪಡಿಸಿ ಅಲ್ಲಿ ಕಟ್ಟಡವನ್ನು ನಿರ್ಮಾಣ ಮಾಡೋದಕ್ಕೆ ಗುದ್ದಲಿ ಪೂಜೆ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ನಮ್ಮ ಗ್ರಾಮದಲ್ಲಿ ಹಳಿಬೊಮ್ಮಸಂದ್ರ ಗ್ರಾಮದಲ್ಲಿ ನಾವು ಎಲ್ಲ ಸಾರ್ವಜನಿಕರಿಗೂ ಬಂದು ಪೂಜೆಗೆ ನೆರವೇರಿಸಿದ್ದಕ್ಕೆ ತುಂಬ ಹೃದಯ ಧನ್ಯವಾದನ ತಿಳಿಸ್ತಾ ಇದ್ದೀನಿ. ಮುತ್ತನಾಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಳಿಬೊಮ್ಮಸಂದ್ರ ಗ್ರಾಮದಲ್ಲಿ ಇಂದು 15 ಫೈನಾನ್ಸ್ ಮತ್ತು ವರ್ಗ 1ರ ಕಾಮಗಾರಿಯನ್ನು ಯಶಸ್ವಿಯಾಗಿ ನಡೆದಿದೆ. ಇಲ್ಲಿ ಒಂದು ಸೊಸೈಟಿಯನ್ನು ನಿರ್ಮಿಸಲಾಗಿದೆ. ನಮ್ಮ ಶಾಸಕರಾದ ಬಿ ಶಿವಣ್ಣ ಅವರು ಬಂದು ಉದ್ಘಾಟನೆ ಮಾಡಿದ್ದಾರೆ. ಹೀಗೆ 8 ಹಳ್ಳಿಯಲ್ಲಿ ಸಹ ಯಶಸ್ವಿಯಾಗಿ ಈ ಸಲ ಕಾಮಗಾರಿ ನಡೆಯಲಿ ಎಂದು ಕೋರ್ಕೊಳ್ತೇನೆ. ಹಳಿಬೊಮ್ಮಸಂದ್ರ ಗ್ರಾಮದಲ್ಲಿ ರೇಷನ್ ಅಂಗಡಿಯನ್ನು ಉದ್ಘಾಟನೆ ಮಾಡಿದಂಥ ಶಾಸಕ ಬಿ ಶಿವಣ್ಣನವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಹಾಗೂ ಊರಿನ ಮುಖಂಡರು ಮತ್ತು ಸಾರ್ವಜನಿಕರು ಎಲ್ಲರೂ ಸಹ ಭಾಗವಹಿಸಿದ್ರು. ಅವ್ರಿಗೆಲ್ಲರಿಗೂ ನಮ್ಮ ಪಂಚಾಯಿತಿ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಏನು ಈ ಸತಿ 3.5 ಕೋಟಿ ಈ ಬಜೆಟ್ ಮಂಡನೆ ಆಗಿದೆ ನಮ್ಮ ಪಂಚಾಯಿತಿಯಲ್ಲಿ. ಈಗಾಗಲೇ ಎಲ್ಲ ಹಳ್ಳಿಗಳಲ್ಲೂ ಏನು ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಹಳಿಬೊಮ್ಮಸಂದ್ರದಲ್ಲೂ ನಡೀತಾ ಇದೆ, ಮತ್ತು ಸಿಂಗೇನಗರದಲ್ಲೂ ಮೊನ್ನೆ ಒಂದು 50 ಲಕ್ಷಕ್ಕೆ ಪೂಜೆ ಮಾಡಿದ್ದಾರೆ. ಮತ್ತು ಇನ್ನೊಂದು 20-25 ಲಕ್ಷಕ್ಕೆ ನಾವು ನೆಕ್ಸ್ಟು ಇನ್ನೊಂದು 3 ದಿನದಲ್ಲಿ ಪೂಜೆಯನ್ನು ಇಟ್ಕೊಂಡು
ಇಟ್ಕೊಂಡಿದ್ದೀವಿ. ಈ ಥರ ಎಲ್ಲ ಹಳ್ಳಿಗಳಲ್ಲೂ ಇದೇ ಥರ ಕೆಲಸ ಮುಂದುವರಿಲಿ ಅಂತ ಹೇಳ್ತಾ, ಮತ್ತು ನಮ್ಮ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಎಲ್ಲರಿಗೂ ಸಹ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ.